ಚಿಕ್ಕಪೇಟೆಯಲ್ಲಿದೆ ಪ್ರಾಣ ತೆಗೆಯುವಂತ ಜ್ಯೂಸ್ ಸೆಂಟರ್. ಚಿಕ್ಕಪೇಟೆಯಲ್ಲಿ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ನಲ್ಲಿ ಎಲ್ಲವೂ ಎಕ್ಸ್ಪೈರಿ. ಲೈಸೆನ್ಸ್ ಕ್ಯಾನ್ಸಲ್ ಆದರೂ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಓಪನ್ ಮಾಡಿದ್ದಾರೆ. ಕೊಳೆತು ನಾರುವ ಪದಾರ್ಥಗಳೇ ಜ್ಯೂಸ್, ಸ್ವೀಟ್ಗೆ ಬಳಕೆ ಮಾಡಿಕೊಳ್ತಾರೆ. ದುಡ್ಡು ಮಾಡೋದಕ್ಕಾಗಿ ಜನರ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಕೆಟ್ಟೋಗಿರೋ ಜ್ಯೂಸ್ ಮತ್ತು ಸ್ವೀಟ್ಸ್ ಎಕ್ಸ್ಪೈರಿ ಪ್ರಾಡಕ್ಟ್ಗಳಿದಾವೆ. ಬೆಂಗಳೂರಿನಲ್ಲಿವೆ 20ಕ್ಕೂ ಹೆಚ್ಚು ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ಗಳು. ದಿನ ಬೆಳಗಾದ್ರೆ ಜನರಿಗೆ ಸ್ಲೋ ಪಾಯ್ಸನ್ ನೀಡ್ತಾ ಇದ್ದಾರೆ ಇವರೆಲ್ಲ ಶ್ಯಾಮ್ ಮಿಶ್ರಾ. ಲೈಸೆನ್ಸ್ ಕ್ಯಾನ್ಸಲ್ ಆಗಿ 7 ದಿನಗಳಾದರೂ ಅಂಗಡಿ ಬಂದ್ ಮಾಡಿಲ್ಲ ಇವರು. ಯಾಕೆ? ಆಹಾರ ಇಲಾಖೆ ಅಧಿಕಾರಿಗಳೇ ಯಾವಾಗ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ? ಇಷ್ಟೆಲ್ಲ ಆದರೂ BBMP ಅಧಿಕಾರಿಗಳು ಮೌನ ವಹಿಸಿರೋದು ಯಾಕೆ? ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ವಿರುದ್ಧ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಇದುವರೆಗೂ? ಎಲ್ಲಿದೆ? ಚಿಕ್ಕಪೇಟೆಯಲ್ಲಿದೆ. ಚಿಕ್ಕಪೇಟೆ ಅಂದ ತಕ್ಷಣ ಅದು ಒಂದಿಷ್ಟು ಶಾಪಿಂಗ್ ಪ್ರಿಯರ ಒಂದು ಫೇವ್ರೆಟ್ ಸ್ಪಾಟ್ ಅದು. ಸೊ ಅಲ್ಲೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಚಿಕ್ಕಪೇಟೆಯಲ್ಲಿ. ಸೊ ಅದೇ ಚಿಕ್ಕಪೇಟೆಯಲ್ಲಿ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವಂಥ ಜ್ಯೂಸ್ ಸೆಂಟರ್ ಇದೆ. ಜನರ ಪ್ರಾಣ ತೆಗೆಯುವ ಜ್ಯೂಸ್ ಸೆಂಟರ್ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್. ಎಲ್ಲವೂ ಅಲ್ಲಿ ಸಿಗುವಂಥ ಫ್ರೂಟ್ಸು, ಚಾಕ್ಲೇಟು ಎಲ್ಲವೂ ಕೂಡ ಎಕ್ಸ್ಪೈರಿ ಆಗಿರುವಂಥದ್ದು. ಎಕ್ಸ್ಪೈರಿ ಡೇಟ್ ಮುಗಿದು ಹೋಗಿದೆ. ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಆ ಸೆಂಟರ್ದು. ಆದರೂ ಕೂಡ ಶ್ಯಾಮ್ ಮಿಶ್ರಾ ಜ್ಯೂಸ್ ಸೆಂಟರ್ ಓಪನ್ ಆಗಿದೆ, ಇನ್ನೂ ಕೂಡ ನಡೀತಾನೆ ಇದೆ. ಕೊಳೆತು ನಾರುವ ಪದಾರ್ಥಗಳೇ ಜ್ಯೂಸ್, ಸ್ವೀಟ್ಗೆ ಬಳಕೆ ಮಾಡ್ತಾರೆ ಇವರು. ಕೊಳೆತು ನಾರ್ತಾ ಇರುವಂಥ ಹಣ್ಣುಗಳನ್ನು ಇವರು ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ಕೊಳ್ತಾರೆ. ದುಡ್ಡು ಮಾಡೋದಕ್ಕಾಗಿ ಜನರ ಜೀವದ ಜೊತೆಗೆ ಇವರೆಲ್ಲ